ಗಾಯಕಿಯಾಗಿರುವಂತಹ ಸಂಗೀತ ಕಟ್ಟಿಯವರು ಕೂಡ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಗೀತ ಕಟ್ಟಿಯವರೇ, ಭಾರತೀಯ ಸಂಗೀತ ಲೋಕಕ್ಕೆ ದೊಡ್ಡ ಆಘಾತ ಇವತ್ತು. ಆಶಾ ಭೋಸ್ಲೆ ಅವರು ನಮ್ಮ ಜೊತೆ ಇಲ್ಲ. ದೈಹಿಕವಾಗಿ ಅವರು ನಮ್ಮನ್ನು ಅಗಲಿದ್ರೂ ಕೂಡ ಅವರ ಸಂಗೀತದ ಮೂಲಕ, ಹಾಡುಗಳ ಮೂಲಕ ಸದಾ ನಮ್ಮ ಜೊತೆಗೆ ಇರ್ತಾರೆ. ಹೇಗೆ ಸ್ಮರಿಸ್ತೀರಿ ಅಂತ ಕೇಳಿಸ್ತಾ ಇದೆಯಾ ಸಂಗೀತ ಅವರೇ? ಆಶಾ ಭೋಸ್ಲೆ ಅವರು ಇನ್ನಿಲ್ಲ. ಭಾರತೀಯ ಸಂಗೀತ ಲೋಕಕ್ಕೆ ದೊಡ್ಡ ಆಘಾತ ಇದು. ಹೇಗೆ ಸ್ಮರಿಸ್ತೀರಿ ಅವರನ್ನ ಅಂತ? ಮಾತನಾಡಿ ಕೇಳಿಸ್ತಿದೆ. ಆಶಾ ತಾಯಿ ಅವ್ರು ಹೋಗಿದ್ದು ಅದಿನ್ನೂ ನಮ್ಗೆ ಅರ್ಗಿಸ್ಕೊಳಕ್ಕೆ ಆಗಲ್ಲ. ಯಾಕೆಂತಂದ್ರೆ ಅವ್ರಿಗೆಲ್ಲ ವಯಸ್ಸಾಗಿತ್ತು. ತುಂಬಾ ವರ್ಷ ಅಂದ್ರೆ ಲೆಜೆಂಡ್ರಿ ಗ್ರೇಟ್ ಲೆಜೆಂಡ್ ಅದೆಲ್ಲ ನಿಜ ಆಗ್ತಿತ್ತು. ಅವ್ರು ಹೋಗಿದ್ದನ್ನ ಯಾಕೋ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಅದಕ್ಕೆ ಕಾರಣ ಅವರು ಮಾಡಿದಂತ ಕೆಲಸ, ಸಂಗೀತಕ್ಕೆ ಅವ್ರು ನೀಡಿದಂತ ಕೊಡುಗೆ. ಜಸ್ಟ್ ಒಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಿ ಅಷ್ಟೇ ಅಲ್ಲ, ಒಬ್ಬ ಗ್ರೇಟ್ ಪರ್ಸನಾಲಿಟಿ ಅವರು. ಅವರ ವ್ಯಕ್ತಿತ್ವನ ತುಂಬಾ ನೋಡಲ್ಲ ಆ ತರ ವ್ಯಕ್ತಿತ್ವಗಳನ್ನ. ಅಷ್ಟು ಒಳ್ಳೆಯವ್ರು, ಒಂಥರ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ರು ಅವರು. ಹಿಂಗಾಗಿ ಅವ್ರ ಸಿಂಗಿಂಗ್ ಅನ್ನ ಎಲ್ಲಾರು ಮೆಚ್ಕೋತಾ ಇದ್ರು. ಸಾಂಗ್ ಯಾವುದೇ ಆ ಹಾಡಿಗೆ ಸಂಪೂರ್ಣವಾದ ಅವರು ಜಸ್ಟಿಸ್ ಮಾಡೋದಷ್ಟೇ ಅಲ್ಲ, ಹಾಡಿನ ಬಗ್ಗೆ ಯೋಚನೆ ಮಾಡಿ ಹಾಡಿನ ಒಂದು ಇದಕ್ಕೆ ತಮ್ಮದೇ ಆದ ಒಂದು ಛಾಪನ್ನ ನೀಡ್ತಾ ಇದ್ರು. ಸೊ ಅದು ಸ್ವಂತ ತುಂಬಾ ಬೆಳೆಸ್ಕೊಂಡ್ರು ಅವರು. ಕಲಿಯೋದಷ್ಟೇ ಅಲ್ಲ, ಯಾರೇ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಪ್ರತಿಯೊಬ್ಬರದ್ದು ಒಂದು ಶೈಲಿ ಇರುತ್ತಲ್ಲ, ಆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೂ ಹಾಗೆ. ಅಂದ್ರೆ ಚಿಕ್ಕ ಹುಡುಗಿ ಇದ್ದಾಗ್ನಿಂದಾಗ್ನು ಅವರು ಎಲ್ಲರಿಗೂ ಅಂತ ತುಂಬಾ ಬೇಕಾದಂತಹ ಒಬ್ಬ ಗಾಯಕಿಯಾಗಿ ಆ ಒಂದು ಉತ್ಕೃಷ್ಟವಾದ ಸ್ಥಾನದಲ್ಲಿ ಇದ್ದರು. ಅದಕ್ಕೆ ಕಾರಣ ಅವ್ರ ಮ್ಯೂಸಿಕ್ ಬಗ್ಗೆ ಇದ್ದಂತಹ ಅವ್ರ ಪ್ಯಾಷನ್ ಜೊತೆಗೆ ಅದ್ರ ಬಗ್ಗೆ ಇದ್ದಂತಹ ಕಳಕಳಿ, ಆ ಒಂದು ಏನ್ ಪ್ರತಿಯೊಂದು ಹಾಡನ್ನ ಯಾವ ರೀತಿ ನಾವು ಅದನ್ನ ಹಾಡ್ಬೇಕು ಅಷ್ಟೇ ಅಲ್ಲ, ಜನಕ್ಕೆ ಯಾವ ರೀತಿ ಕಲ್ಪಿಸ್ಬೇಕು ಅನ್ನೋದೊಂಥರ ಒಂದು ಸುವರ್ಣ ಸೇತುವೆ ಅವ್ರದ್ದು ಆಗಿತ್ತು. ಅದಕ್ಕೆ ಜನ ಅಷ್ಟು ಇಷ್ಟ ಪಡ್ತಾರೆ ಶವಕ್ಲೆ ಅವ್ರನ್ನ. ಖಂಡಿತ ಅವ್ರಂತವ್ರು ಆವಾಗ್ಲೂ ಇರ್ಲಿಲ್ಲ, ಈಗಂತೂ ಇಲ್ಲ, ಮುಂದೆನೂ ಬರಕ್ ಸಾಧ್ಯ ಇಲ್ಲ. ಇನ್ನು ತಮ್ಗೆ ಅವರನ್ನ ಭೇಟಿಯಾಗುವ ಅವಕಾಶ ಸಿಕ್ಕಿತ್ತ? ಆಗಿದೆ. ನಾನು ಮುಂಬೈಲಿದ್ದೆ. ನಮ್ಮ ಗುರುಗಳು ಕಿಶೋರಿ ಅಮನ್ಕರ್ ಅವ್ರ ಗುರುಕುಲದಲ್ಲಿ ಇದ್ನಲ್ಲ ನಾನು. ಆವಾಗ ಅಲ್ಲಿ ಅವ್ರಿಗೆ ತುಂಬಾ ಬಹಳ ಆಶ್ಚರ್ಯವಾದ, ಬಹಳ ಗೌರವ ಒಬ್ರಿಗೊಬ್ರು. ಅವ್ರ ಮನೆಗೆ ಏನ್ ಫಂಕ್ಷನ್ ಆದ್ರೂ ಬರ್ತಿದ್ರು. ಮತ್ ಹಾಗೆ ಎಷ್ಟು ಕಾರ್ಯಕ್ರಮದಲ್ಲಿ ನಮ್ ಗುರುಗಳ ಜೊತೆ ನಾನು ಹೋದಾಗ ಅವ್ರ ಜೊತೆ ಮಾತಾಡಿದ್ದು, ನಮಸ್ಕಾರ ಮಾಡಿದ್ದು. ಒಂದ್ಸತಿ ಬಂದಾಗ ನಮ್ ಗುರುಗಳೇ ನಾನ್ ಹಿಂಗೆ ಸಂಗೀತ ಕಟ್ಟಿ ಧಾರವಾಡದವಳು, ಚೆನ್ನಾಗ್ ಹಾಡ್ತಾಳೆ ಅಂತ ಹಿಂಗೆ ನಮ್ ಗುರುಗಳೇ ಹೇಳ್ದಾಗ ಅವ್ರ ಫಸ್ಟ್ ತಂದಿದ್ದು, ಓ ಇದಕ್ಕೆ ಚೆನ್ನಾಗ್ ಹಾಡ್ತಾಳ ಅಂತ ಹಿಂಗ್ ಅನ್ಲಿಲ್ಲ ಅವರು. ಕೂರ್ಸ್ರಿ ರಿಯಾಜ್ ಮಾಡ್ಸ್ಲಿಕ್ಕೆ, ಚೆನ್ನಾಗ್ ಹಾಡೋರ್ನ ಬಿಡ್ಬೇಡಿ. ಮರಾಠಿಯಲ್ಲಿ ಅವ್ರು ಕೇಳಿದ್ರು. ಬಹಳ ಗ್ರೇಟ್ ಪರ್ಸನಾಲಿಟಿ. ಅಂದ್ರೆ ಏನಾಯ್ತು, ಎಷ್ಟು ಶಬ್ದಗಳಲ್ಲಿ ವರ್ಣಿಸಕ್ ಸಾಧ್ಯ ಇಲ್ಲ ಅಂತವ್ರು ಮತ್ತೆ ಇಲ್ಲ ಅಷ್ಟೇ. ಖಂಡಿತ. ಸಂಗೀತ ಕಟ್ಟಿಯವರೇ, ನಿಮ್ಮ ಧ್ವನಿಯಲ್ಲಿ ಒಂದು ಹಾಡು ಕೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಅವರು ಹಾಡಿದಂತಹ ಹಾಡುಗಳ ಪೈಕಿ ನಿಮ್ಗೆ ತುಂಬಾ ಅಚ್ಚುಮೆಚ್ಚು ಅಥವಾ ಫೇವ್ರೇಟ್ ಅಂತ ಯಾವ್ದಂತ? ನನ್ಗೆ ಯಾವಾಗ್ಲೂ ಅವ್ರ ಎಲ್ಲಾ ಹಾಡುಗಳು ಇಷ್ಟ. ಕೇಳೋದ್ರಲ್ಲಿ ನನ್ಗೆ ಯಾವ್ದೇ ಮಡುವಂತಿಕೆ ಇಲ್ಲ. ಅಂದ್ರೆ ಹಾಡೋದ್ರಲ್ಲೂ ಇಲ್ಲ, ಕೇಳೋದ್ರಲ್ಲೂ ಇಲ್ವೇ ಇಲ್ಲ. ಸೊ ಎಲ್ರನ್ನೂ ಕೇಳ್ತೀನಿ, ಎಲ್ಲ ತರ ಹಾಡುಗಳನ್ನ ಕೇಳ್ತೀನಿ. ಇನ್ನು ಆಶಾ ಭೋಸ್ಲೆ ಅಂದ್ರೆ ನನ್ಗೊಂಥರ ನಿತ್ಯದ ಒಂದು ಹಬ್ಬ ಇದ್ದಂಗೆ. ಅವ್ರ ಹಾಡು ಕೇಳಿದೆ, ಅವ್ರ ಹಾಡಿಗೋಸ್ಕರ ಅಂತಲ್ಲ, ನಮ್ಮ ಸಂಗೀತದ ಹಾಸುಹೊಕ್ಕಾದಂತ ಎಲ್ಲ ಹಾಡ್ತಾರೆ. ಅದ್ರಲ್ಲಿ ನನ್ಗೆ ಅವ್ರ ಹಾಡು ರ್ಯಾಪ್ ಸಾಂಗ್ಸ್ ಇಷ್ಟ, ಜಾಝು ಇಷ್ಟ, ಮರಾಠಿ ಲಾವಣಿನೂ ಇಷ್ಟ, ಹಾಗೆ ಮರಾಠಿ ರಂಗಗೀತೆಗಳನ್ನ, ನಾಟಕದ ಗೀತೆಗಳನ್ನ ಹಾಡಿದ್ರು. ಅದು ತುಂಬಾ ಬಹಳ ಕಷ್ಟಕರವಾದ ಹಾಡುಗಳು. ನಂಗೆ ಮರಾಠಿ ಸಾಂಗ್ಸ್ ತುಂಬಾ ಇಷ್ಟ ಆಗುತ್ತೆ ಅವ್ರು ಹಾಡೋದನ್ನ. ಅದನ್ನ ಹಾಡ್ಬೋದು ಅಂದ್ರೆ 2 ಸಾಲಗಳನ್ನ ಹಾಡ್ತೀನಿ. ಅದು ಅವ್ರ ತಂದೆ, ಅವರ ನಾಟಕ ಮಾನಪ್ಮಾನ್ ನಾಟಕದಿಂದ ಆಯ್ದಂತ ಅವ್ರ ತಂದೆ ಅವ್ರ ಹಾಡ್ಗಳಿರಲ್ಲ, ದೀನಾನಾಥ್ ಮಂಗೇಶ್ಕರ್. ಅದ್ರಲ್ಲಿ ಶೂರಾಮಿ ವಂದಿಲೆ ದಾರಾತೀತೆ ತಪತೆ ಆಚರತೆ ಸೇನಾಪತಿ ಯಶಯಾಚೆ ಬಲೆ ಶೂರಾಮಿ ವಂದಿಲೆ
ಧನ್ಯವಾದ ಸಂಗೀತ ಕಟ್ಟಿಯವರೇ, TV9 ಜೊತೆ ಮಾತನಾಡಿದ್ದಕ್ಕೆ. ತುಂಬ ವಿಭಿನ್ನವಾಗಿ ಆಶಾ ಭೋಸ್ಲೆ ಅವರನ್ನು ತಾವು ಕೂಡ ಸ್ಮರಿಸಿದ್ದಕ್ಕೆ.